ಎಲ್ಲರಿಗೂ ನಮಸ್ಕಾರ. ಶರಣರು ಹೇಳ್ತಾರೆ, ಸತ್ಯ ನುಡಿಯುವುದೇ ಸ್ವರ್ಗ ಲೋಕ, ನುಡಿದರೆ ಮುತ್ತಿನ ಹಾರದಂತೆ ನುಡಿಬೇಕು. ಹೀಗೆ ಅನೇಕ ನಮ್ಮ ಕನ್ನಡ ನಾಡಿನ ಆಮೇಲೆ ಇಡೀ ಭಾರತ ದೇಶದ ಅನೇಕ ವಾಗ್ಮಿಗಳು, ಬುದ್ಧಿಜೀವಿಗಳು, ವಿಜ್ಞಾನಿಗಳು, ಪಂಡಿತರು ಏನು ಮಾಡ್ತಾರೆ ಅಂದರೆ ಈ ನುಡಿಮುತ್ತುಗಳನ್ನು ಹೇಳ್ತಾರೆ. ಹಾಗಾಗಿ ಆ ನುಡಿಮುತ್ತುಗಳು ನಮ್ಮ ಜೀವನದಲ್ಲಿ ಮಾರ್ಗದರ್ಶನವನ್ನು ಮತ್ತು ಸಲಹೆ ಸೂಚನೆಗಳನ್ನು ಇರ್ತವೆ. ಅಂದರೆ ಅದು ನೋಡಿ ನಾವು ಎಷ್ಟು ನಮ್ಮ ಮನಸ್ಸನ್ನು ಪರಿವರ್ತನೆ ಆಗ್ಬೋದು. ಇವತ್ತು ಬುದ್ಧ ಇರ್ಬೋದು, ಬಸವಣ್ಣವರು ಇರ್ಬೋದು, ಅನೇಕ ಮಹಾತ್ಮರು ಏನು ಹೇಳಿದ್ದಾರೆ ತಮ್ಮದೇ ಆದ ಸಂದೇಶಗಳನ್ನು. ಇವತ್ತು ಕುವೆಂಪು ಇರ್ಬೋದು, ದ ರಾ ಬೇಂದ್ರೆ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಹೀಗೆ ಅನೇಕ ಮಹಾತ್ಮರು ತಮ್ಮದೇ ಆದ ಒಂದು ಕೊಟೇಶನ್ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಕ್ಕಳಿಗೆ, ಅದು ವಿಶೇಷವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಔರಾದ್ನಲ್ಲಿ ನಾನು ಪ್ರಾನ್ಸ್ಪಲರಾಗಿ, ಓಂಪ್ರಕಾಶ್ ದಡ್ಡೆ ನಾನು ಪ್ರಾನ್ಸ್ಪಲರಾಗಿ ಏನು ಕೆಲಸವನ್ನು ಮಾಡಿದ್ದೇವೆ ಅಂತಂದರೆ, ವಿದ್ಯಾರ್ಥಿಗಳನ್ನು ದಿನನಿತ್ಯ ಕಾಲೇಜಿಗೆ ಬಂದಾಗ ಅಟ್ಲೀಸ್ಟ್ ಆ ನುಡಿಮುತ್ತುಗಳನ್ನು ನೋಡಿದಾಗ ಅವ್ರ ಮನಸ್ಸನ್ನು ಪರಿವರ್ತನೆ ಆಗಬೇಕು, ನಾನು ಕೂಡ ಬದಲಾವಣೆ ಆಗಬೇಕು. ಅದರಿಂದ ಸಂದೇಶ ಕೇವಲ ಪಠ್ಯ ಮಾತ್ರ ಓದಿದರೆ ಸಾಲದು, ಪಠ್ಯದ ಜೊತೆಗೆ ಇನ್ನಿತರವಾದಂಥ ಏನು ಮಾಡಬೇಕು, ಜ್ಞಾನವನ್ನು ಪಡೆದುಕೊಳ್ಬೇಕು. ಅದಕ್ಕೆ ಜ್ಞಾನದ ಬಲದಿಂದ ಜ್ಞಾನದ ಕೇಡು ನೋಡಯ್ಯ ಅಂತ ಹೇಳ್ತೇವೆ. ಯಾರ ಬಳಿ ಜ್ಞಾನ ಇರ್ತದೆ, ಜ್ಞಾನದ ಶಕ್ತಿ ಇರ್ತದೆ, ಆ ಮನುಷ್ಯ ಏನು ಅಂತಂದರೆ ದಿವ್ಯ ಜ್ಯೋತಿ ಸೂರ್ಯನಂಗೆ ಬೆಳಗ್ಲಿಕ್ಕೆ ಸಾಧ್ಯ ಆಗ್ತದೆ, ಇಡೀ ಭೂಮಿಯನ್ನು ಬೆಳಗ್ಲಿಕ್ಕೆ ಸಾಧ್ಯ ಆಗ್ತದೆ. ಜ್ಞಾನ ಇಲ್ಲದವರು ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಜ್ಞಾನ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಹಾಗಾಗಿ ಇವತ್ತು ನಮ್ಮ ಕಾಲೇಜಿನ ಮುಂಭಾಗದಲ್ಲಿ ಏನು ಮಾಡಿದ್ದೇವೆ ಅಂತಂದರೆ ಅನೇಕ ನುಡಿಮುತ್ತುಗಳು, ಕೊಟೇಶನ್ಗಳನ್ನು, ಹಿರಿಯರು ಹೇಳಿದಂಥ ವಿಚಾರಗಳನ್ನು ನಾವು ಏನು ಮಾಡಿದ್ದೇವೆ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವೇನು ಮಾಡಿದ್ದೇವೆ ಅಂದರೆ ಈ ಗೋಡೆ ಬರಹವನ್ನು ಬರೆಸಿದ್ದೇವೆ. ಹೀಗಾಗಿ ಈ ಗೋಡೆಗಳ ಬರಹದಿಂದ ಏನಾಗ್ತದೆ, ಮಕ್ಕಳಿಗೆ ದಿನನಿತ್ಯ ನೋಡೋದ್ರಿಂದ ಅವರು ಅಟ್ಲೀಸ್ಟ್ ಇವತ್ತು ನೋಡಿರಿ, ಅತ್ತ ಇತ್ತನ್ನು ತಿರುಗಬೇಡಿ, ಪರೀಕ್ಷೆ ಬರುತ್ತದೆ ಎಂಬುದು ಮರೆಯಬೇಡಿ. ಅಂದರೆ ಅಟ್ಲೀಸ್ಟು ಈ ಬರಹವನ್ನು ನೋಡಿದಾಗ ಪರೀಕ್ಷೆಯನ್ನು ಸಮೀಪ ಇದೆ, ಅದಕ್ಕಾಗಿ ನಾವು ಅತ್ತ ಇತ್ತ ಓಡಾಡಬಾರ್ದು ಎಂಬ ಕಾನ್ಸೆಪ್ಟನ್ನು ನಾವು ಸಾಮಾನ್ಯವಾಗಿ ನೋಡ್ತೇವೆ. ಇಲ್ಲಿ ಏನಿದೆ, ಮಕ್ಕಳ ಸಹಾಯವಾಣಿ ಇದೆ. ಅಂದರೆ ಮಕ್ಕಳಿಗೆ ಯಾವುದೇ ರೀತಿಯಾಗಿ ತೊಂದರೆ ಆದಾಗ ಏನು ತಕ್ಷಣವಾಗಿ 1098 ಅಂದರೆ 1098ಗೆ ಕರೆ ಮಾಡಿದಾಗ ಅದು ಅನೇಕ ಪೊಲೀಸರಾಗಲಿ ಮತ್ತು ಅನೇಕ ಅಧಿಕಾರಿಗಳನ್ನು ಮಕ್ಕಳಿಗೆ ಸಹಾಯ ಮಾಡೋಕ್ಕೆ ನಾವು ಗೋಡೆ ಬರಹವನ್ನು ಬಳಸಿದ್ದೇವೆ. ಮತ್ತೊಂದು ವಿಶೇಷವಾಗಿ ಇಂದಿನ ದಿನಮಾನಗಳಲ್ಲಿ ಏನಾಗ್ತಿದೆ, ಮೊಬೈಲನ್ನು ಈಗ ಅನೇಕ ಕಾಡುತ್ತಿರೋ ದೊಡ್ಡ ಸಮಸ್ಯೆ. ಇವತ್ತು ಸಾಮಾನ್ಯವಾಗಿ ಕ್ಯಾನ್ಸರ್ ಅಂತ ದೊಡ್ಡ ಸಮಸ್ಯೆಗಳು ಈಗ ಮಕ್ಕಳಿಗೆ ದೊಡ್ಡ ಕ್ಯಾನ್ಸರ್ ಬ್ಯಾನಿ ಅಂತೇಳಿ ಯಾವ ರೀತಿಯಾಗಿದೆ, ಹಾಗೆ ಇವತ್ತು ದೊಡ್ಡವಾದಂಥ ನಮಗೆ ಕಾಡುತ್ತಿರುವಂಥ ವಿದ್ಯಾರ್ಥಿಗಳ ಜೀವನದಲ್ಲಿ ಕಾಡುತ್ತಿರುವಂಥ ಅಂದರೆ ಮಕ್ಕಳಿನಲ್ಲಿ ಪ್ಲಸ್ ಇದೆ. ಮೊಬೈಲ್ ಅಂದರೆ ಕೆಟ್ಟದಲ್ಲ, ಅದರಲ್ಲಿ ಒಳ್ಳೆಯದು ಕೂಡ ಕೆಟ್ಟದಿದೆ. ಆದರೆ ಇವತ್ತು ಹೆಚ್ಚು ವಿದ್ಯಾರ್ಥಿಗಳು ಮೊಬೈಲ್ ಕೆಟ್ಟ ಚಟವನ್ನು ಬಲಿಯಾಗಿ ಅನೇಕ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅದಕ್ಕೆ ಬರೆಸಿದ್ದೇನೆ, ಮೊಬೈಲ್ ಮೋಹದಲ್ಲಿ ಬೆಳಬೇಡ, ಬಿದ್ದು ಪರೀಕ್ಷೆಯಲ್ಲಿ ಫೇಲ್ ಆಗಿ ಅಳಬೇಡ. ಅಂದರೆ ನಾ ಹೇಳ್ತಾ ತಾತ್ಪರ್ಯ, ಇದು ಮೊಬೈಲನ್ನು ಒಳ್ಳೆಯದಕ್ಕನ್ನು ಉಪಯೋಗ ಮಾಡ್ಕೊಳ್ಳಿ. ಮೊಬೈಲ್ ಅಂದರೆ ನಿಮ್ಮ ಒಳ್ಳೆಯದನ್ನು ಉಪಯೋಗ ಮಾಡಿಕೊಡ್ರಿ. ಒಂದು ವೇಳೆ ಮೊಬೈಲನ್ನು ಕೆಟ್ಟದನ್ನು ಉಪಯೋಗ ಮಾಡಿಕೊಂಡು ಪರೀಕ್ಷೆಯಲ್ಲಿ ಫೇಲ್ ಆಗಿ ಏನು ಮಾಡಬೇಕು, ಅಳಬೇಡ, ಅತ್ತಿ ತಂದೆ ತಾಯಿ ಆಸೆಯನ್ನು ನಿರಾಸೆಗೊಳಿಸಬೇಡ. ಹಾಗಾಗಿ ಇವತ್ತು ನಮ್ಮ ಕಾಲೇಜ್ ಮುಂಭಾಗದಲ್ಲಿ ಹೀಗೆ ಅದ್ಭುತವಾದಂಥ, ಅದು ವಿಶೇಷವಾಗಿ ಕೆಲವು ನಾನು ಕೂಡ ರೈಟರಿಂದ ನಮ್ಮದೇ ಆದಂಥ ಕೆಲವು ಕೊಟೇಶನ್ ಕೂಡ ನಾವು ಸಾಮಾನ್ಯವಾಗಿ ನಮ್ಮ ಗೋಡೆ ಬರಹಗಳಲ್ಲಿ ಬರೆಸಿದ್ದೇವೆ. ಹೀಗಾಗಿ ಮತ್ತೊಂದು ನಮ್ಮ ಗೋಡೆಯ ಮುಂಭಾಗದಲ್ಲಿ, ಕಾಲೇಜಿನ ಮುಂಭಾಗದಲ್ಲಿ ನೋಡಿರಿ, ಯಾಕಂದರೆ ಶರಣರು ಹೇಳ್ತಾರೆ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಭಂಗವಯ್ಯ, ಸಂಘ ಎರಡು ಉಂಟು ಒಂದು ಹಿಡಿ ಒಂದು ಬಿಡು. ಅಂದರೆ ಒಳ್ಳೆಯರ ಸಂಘವನ್ನು ಮಾಡಿದಾಗ ನಮ್ಗೆ ಒಳ್ಳೆಯದಾಗ್ತದೆ, ಕೆಟ್ಟ ಸ್ನೇಹಿತರನ್ನು ಸಂಘ ಮಾಡಿದಾಗ ನಾವು ಕೆಟ್ಟವರಾಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ವಿದ್ಯಾರ್ಥಿ ಜೀವನದಲ್ಲಿ ಹೆಚ್ಚು ಕೆಡುವಂಥ ಸಾಧ್ಯತೆಗಳಿರ್ತವೆ. ಅದಕ್ಕಾಗಿ ನಾನು ಬರೆಸಿದ್ದೇನೆ, ಒಳ್ಳೆಯ ಸ್ನೇಹಿತರ ಸಂಘ ಹೋಳಿಗೆ ತುಪ್ಪ ಸವಿದಂತೆ ಅಂಥೇಳಿ ನಾನು ಬರೆಸಿದ್ದೆ. ಅದಕ್ಕಾಗಿ ಫ್ರೆಂಡ್ಶಿಪ್ ವಿದ್ಯಾರ್ಥಿ ಜೀವನದಲ್ಲಿ ಯಾವಾಗಲೂ ಗುಡ್ ಫ್ರೆಂಡ್ಶಿಪ್ ವೆರಿ ಇಂಪಾರ್ಟೆಂಟ್. ಈ ಫ್ರೆಂಡ್ಸ್ನಿಂದಲೇ ವಿದ್ಯಾರ್ಥಿಗಳು ಹಾಳಾಗೋಂಥ ಸಾಧ್ಯತೆಗಳಿರ್ತವೆ. ವಿದ್ಯಾರ್ಥಿಗಳು ಒಳ್ಳೆಯ ಸಂಘದಿಂದಲೇ ಏನಾಗ್ತದೆ, ಒಳ್ಳೆಯವರಾಗೋಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಮತ್ತೊಂದು, ಕಾಲೇಜಿಗೆ ಚಟ್ಟ ಹೊಡೆಯಬೇಡ, ತಂದೆ ತಾಯಿ ಆಸೆಯನ್ನು ಗೊಳಿಸಬೇಡ. ಅಂದರೆ ಕಾಲೇಜಿಗೆ ದಿನನಿತ್ಯ ಚಟ್ಟವನ್ನು ಹೊಡೆದಂದ್ರೆ ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಕುಂತು, ಅಲ್ಲೇ ಕುಂತು, ಇಲ್ಲೋ ಕುಂತು, ತಾಯಿ ತಂದೆಯವರು ನನ್ನ ಮಗ ಕಾಲೇಜ್ಗೆ ಹೋಗ್ತಾ ಇದ್ದಾನೆ ಅಂತ ಭಾವಿಸ್ತಾರೆ. ಆದರೆ ಚಟ್ಟವನ್ನು ಹೊಡೆದಿ ಅಂದರೆ ತಂದೆ ತಾಯಿ ಆಸೆಯನ್ನು ನೆರವೇರಿಸಿಕೊಳ್ಳುವ ಅನೇಕ ಕಷ್ಟಗಳನ್ನು, ಕೂಲಿಯನ್ನು ಮಾಡ್ತಾರೆ, ದುಃಖಗಳನ್ನು ಮಾಡ್ತಾರೆ, ಹೊಲದಲ್ಲಿ ಕೆಲಸವನ್ನು ಮಾಡ್ತಾರೆ. ಆದರೆ ನನ್ನ ಮಗ ದೊಡ್ಡ ಬುದ್ಧಿವಂತರಾಗಲಿ ಅಂತಾರೆ. ಆದರೆ ಆ ರೀತಿಯಾಗಿ ತಂದೆ ತಾಯಿಯನ್ನು ಆಶಯವನ್ನು ಏನು ಮಾಡಬೇಕು, ವಿದ್ಯಾರ್ಥಿಗಳು ಅದನ್ನು ಈಡೇರಿಸಬೇಕು, ನಿರಾಸೆಗೊಳಿಸಬಾರ್ದು ಎಂಬ ಕೊಟೇಶನನ್ನು ಸಾಮಾನ್ಯವಾಗಿ ಗೋಡೆ ಬರೋದ್ರಲ್ಲಿ ನಾವು ಸಾಮಾನ್ಯವಾಗಿ ನಾವು ನೋಡ್ತೇವೆ. ಹಾಗಾಗಿ ಮತ್ತು ಈ ಕಡೆ ನಮ್ಮದೇ ಕಾಲೇಜಿನ ಕಟ್ಟಡದ ಮುಂಭಾಗದಲ್ಲಿ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರು ಅಂತ ಈಗಾಗಲೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರುವಂಥ ಇದು ಒಂದು ಕೊಟೇಶನ್ ಏನಂತ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಒಂದು ಮಾತು ಏನಂದರೆ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಇತಿಹಾಸವನ್ನು ಸೃಷ್ಟಿಸಿಲ್ಲ ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದಂಥ ನುಡಿಮುತ್ತುಗಳು. ಎಷ್ಟೆಷ್ಟು ನಾವು ಜೀವನದಲ್ಲಿ ಹುಟ್ಟಿದ ಬಳಿಕ ನಾವು ಏನಾದರೂ ಜೀವನದಲ್ಲಿ ಭೂಮಿಗಾಗಿ ನಮ್ಮದನ್ನು ಕೊಡುಗೆಯನ್ನು ಕೊಟ್ಟು ಹೋಗಬೇಕು. ಹಾಗಾಗಿ ಇತಿಹಾಸವನ್ನು ನಾವು ಬಲ್ಲವರಾಗಬೇಕು. ಇತಿಹಾಸವನ್ನು ಓದಿ ಇತಿಹಾಸವನ್ನು ಬಿಟ್ಟು ಹೋಗಬೇಕೆಂಬ ಸಂದೇಶವನ್ನು ನಾವು ಸಾಮಾನ್ಯವಾಗಿ ನೋಡ್ತೇವೆ. ಇನ್ನು ಬಸವಣ್ಣನ ಒಂದು ಕೊಟೇಶನ್ ಇದೆ ಕಾಲೇಜ್ ಮುಂಭಾಗದಲ್ಲಿ, ಏನಂದರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ.
ಯಾವಾಗ ಜ್ಞಾನ ಇಲ್ಲ ನಿಮ್ಗೆ ಅಜ್ಞಾನ ಶುರು ಆಗ್ತದೆ. ಅಂದರೆ ನಿಮ್ಮ ಜೀವನದಲ್ಲಿ ಜ್ಞಾನ ಎಲ್ಲಕ್ಕೆ ದೊಡ್ಡದು ಎಂಬ ಭಾವನೆಯನ್ನು ಇಲ್ಲಿ ನಾವು ಮತ್ತೊಂದು ನೋಡ್ತೇವೆ. ಆಮೇಲೆ ಇನ್ನೊಂದು ಸಂಕಲ್ಪದಿಂದ ಕೆಲಸ ಮಾಡಿದರೆ ಏನೇನೋ ಸಾಧಿಸಬಹುದು ಅಂತೇಳಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಕೂಡ ಕೊಟೇಶನನ್ನು ಸಾಮಾನ್ಯವಾಗಿ ಗೋಡೆ ಬರೋದಲ್ಲಿ ಕಳಿಸಿದ್ದೇವೆ. ಆಮೇಲೆ ಇಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಹಣ ಗಳಿಸುವ ಶಿಕ್ಷಣ ಕೊಡೋದ್ರಿಂದ ಸಾಲದು. ಕೇವಲ ಇವತ್ತು ಎಜುಕೇಷನ್ ಅಂದರೆ ಕೇವಲ ಹಣಕ್ಕಾಗಿ ಶಿಕ್ಷಣ ಅಲ್ಲ, ನಮ್ಮ ಬದುಕಿಗಾಗಿ ಮಾನವೀಯ ಮೌಲ್ಯಕ್ಕಾಗಿ ನಾವು ಶಿಕ್ಷಣವನ್ನು ಕಲಿಬೇಕು. ಶಿಕ್ಷಣ ಅಂದರೆ ಏನು? ಅದು ಸರ್ವೋತ್ಮುಖ ಬೆಳವಣಿಗೆ ಶಿಕ್ಷಣ ಅಂದರೆ ಕೇವಲ ಹಣ ಮಾಡೋದು ಅಷ್ಟೇ ಅಲ್ಲ. ನಾವು ಮಾನವ ಮೌಲ್ಯಗಳನ್ನು, ಮಾನವೀಯತೆ ಮೌಲ್ಯಗಳನ್ನು, ನೈತಿಕವಾದಂಥ ಬದುಕನ್ನು, ಆದರ್ಶದ ವಿಚಾರಗಳನ್ನು ಈ ಸಮಾಜಕ್ಕೆ ನಮ್ಮ ಕೊಡುಗೆಯನ್ನು ಕೊಡಬೇಕು ಎಂಬ ನಿಟ್ಟಿನಲ್ಲಿ ಇಡೀ ಗೋಡೆಗಳಲ್ಲಿ ನಾನು ಪ್ರಾನ್ಸ್ಪಲ್ಡರ್ ಆಗಿ ಓಂ ಪ್ರಕಾಶ್ ದಡ್ಡೆ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಔರಾದ ಮುಂಭಾಗದಲ್ಲಿ ಗೋಡೆ ಬರಗಳ ಮೂಲಕ ಮಕ್ಕಳಿಗೆ ವಿನೂತನವಾದಂಥ ಒಂದು ಸಂದೇಶವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ನಮಸ್ಕಾರ.